ಓಂ ನಮಃ ಶಿವಾಯ. ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ಡಾಕ್ಟರ್ ರಮೇಶ್ ಮಾಡೋ ನಮಸ್ಕಾರಗಳು ಸ್ನೇಹಿತರೆ. ಈ ಎಲೆಗಳಲ್ಲಿ ಪೆಂಟೆನೆಸ್ ಮತ್ತು ಮರ್ಮೋಲೋಸಿನ್ ಅಂತಕ್ಕಂಥ ಅಂಶಗಳು ಇರುತ್ತವೆ. ಇದು ಇನ್ಸುಲಿನ್ ಉತ್ಪಾದನೆಯನ್ನು ಮಾಡೋದರಲ್ಲಿ ಅದ್ಭುತವಾದ ಕೆಲಸವನ್ನು ಮಾಡುತ್ತೆ. ಅದರಿಂದ ಏನಾಗುತ್ತೆ ಅಂದರೆ ರಕ್ತದಲ್ಲಿ ಸಕ್ಕರೆಯ ಅಂಶವನ್ನು ನಿಯಂತ್ರಣ ಮಾಡಲಿಕ್ಕೆ ಬಹುಮುಖ್ಯವಾದ ಪಾತ್ರವನ್ನು ಈ ಎಲೆಗಳಲ್ಲಿ ಇರತಕ್ಕಂಥ ಔಷಧಿ ಗುಣಗಳು ಬಹುಮುಖ್ಯವಾದ ಪಾತ್ರವನ್ನು ನಿರ್ವಹಿಸೋದ್ರಲ್ಲಿ ಅದರ ಕಾರ್ಯವನ್ನು ಮಾಡುತ್ತೆ ಸ್ನೇಹಿತರೆ. ಬಿಲ್ಲುಪತ್ರೆ ಬಂದು ಶಿವನಿಗೆ ಎಷ್ಟು ಪ್ರಿಯವಾದಂಥ ಎಲೆ ಆಗಿದೆ ಅಂತಂದರೆ ಮನುಷ್ಯನ ಕಾಯಿಲೆಗೆ ಔಷಧಿಯನ್ನಾಗಿ ಬಳಸ್ತಕ್ಕಂಥ ಅದ್ಭುತವಾದ ಗುಣಗಳು ಈ ಬಿಲ್ಲೋಪತ್ರೆ ಎಲೆ, ಬಿಲ್ಲೋಪತ್ರೆ ಹಣ್ಣು, ಬಿಲ್ಲೋಪತ್ರೆ ಬೇರು, ಬಿಲ್ಲೋಪತ್ರೆ ಚಕ್ಕೆ ಎಲ್ಲದರಲ್ಲೂ ಇದೆ. ಬಿಲ್ಲೋಪತ್ರೆ ಹಣ್ಣಿನ ತಿರುಳನ್ನು ತೆಗೆದುಕೊಂಡು ಆ ತಿರುಳನ್ನು ಒಣಗಿಸಿ ಇಟ್ಕೊಂಡು ಭಾಳಷ್ಟು 6 ತಿಂಗಳು, 8 ತಿಂಗಳು, 10 ತಿಂಗಳು, ವರ್ಷಾನುಗಟ್ಟಲೆ ಇಡ್ಬೋದು. ಅದನ್ನು ತಿರುಳನ್ನು ಒಣಗಿಸಿ ಪೌಡ್ರ್ ಮಾಡಿ ಇಟ್ಕೋಬೋದು. ಇದು ಏನಕ್ಕೆ ಬರುತ್ತೆ ಈ ಒಂದು ಅದ್ಭುತವಾದ ಔಷಧಿ ಅಂತ ಅಂದರೆ, ಇದರ ತಿರುಳನ್ನು ಯಾರ್ಯಾರಿಗೆ ಭೇದಿ ಆಗುತ್ತೆ, ಹೊಟ್ಟೆ ನೋವು ಬರುತ್ತೆ, ಹೊಟ್ಟೆನಲ್ಲಿ ಉರಿ ಬರುತ್ತೆ ಅಂಥವ್ರು ಏನು ಮಾಡಬೇಕಂದ್ರೆ ಇದರ ತಿರುಳನ್ನು ಸ್ವಲ್ಪ ಬಿಸಿ ನೀರಿನಲ್ಲಿ ಹಾಕ್ಕೊಂಡು ಕುಡಿಯೋದ್ರಿಂದ ಆಗ್ತಕ್ಕಂಥ ಭೇದಿ ಮತ್ತು ಹೊಟ್ಟೆನಲ್ಲಿ ಆಗ್ತಕ್ಕಂಥ ಉರಿ ಮತ್ತು ಇದೆಲ್ಲ ಶಮನವಾಗುತ್ತೆ. ಮತ್ತು ಯಾವುದೇ ಹೀಟನ್ನು ಬಂದು ಉತ್ಪಾದನೆ ಮಾಡೋದಿಲ್ಲ. ಇದು ಅಂದರೆ ತುಂಬ ಉಷ್ಣ ಆಯಿತು ಅನ್ನತಕ್ಕಂಥ ವಿಷಯ ಇಲ್ಲ. ದೇಹವನ್ನು ತುಂಬ ತಂಪಾಗಿಡೋದಕ್ಕೆ ಬಹುಮುಖ್ಯವಾದ ಪಾತ್ರವನ್ನು ಈ ಹಣ್ಣಿನಲ್ಲಿ ಇರತಕ್ಕಂಥ ತಿರುಳು ವಹಿಸುತ್ತೆ. ಈ ಗಿಡದ ಎಲೆಗಳು 3 ಎಲೆ ಬಿಡ್ತಕ್ಕಂಥ ಎಲೆಗಳು ನೀವು ನೋಡಿರ್ತೀರ. ಸಾಮಾನ್ಯವಾಗಿ ಮುಳ್ಳಿನ ಜೊತೆಯಲ್ಲಿ ಇರ್ತಕ್ಕಂಥ ಕಾಯಿ ಹಣ್ಣಾದಾಗ ನಿಮಗೆ ಸ್ವಲ್ಪ ಯೆಲ್ಲೋ ಕಲರ್ ಬರುತ್ತೆ. ಸಂಪೂರ್ಣವಾಗಿ ಹಣ್ಣಾದಾಗ ಈ ಥರ ಇರುತ್ತೆ. ಔಷಧಿಯ ಆಗರ ಅಂತ ಹೇಳ್ಬೋದು ಈ ಗಿಡವನ್ನು. ಮೊದಲೇ ಹೇಳಿದಾಗೆ ಇದರ ಎಲೆಯ ರಸ ತುಂಬ ಅದ್ಭುತವಾದ ಒಂದು ಪಾತ್ರವನ್ನು ವಹಿಸುತ್ತೆ. ಇದರ ಎಲೆಯ ರಸವನ್ನು ಪ್ರತಿನಿತ್ಯ ಸೇವಿಸೋದ್ರಿಂದ ಇನ್ಸುಲಿನ್ ಉತ್ಪಾದನೆಯಲ್ಲಿ ಬಹುಮುಖ್ಯವಾದ ಪಾತ್ರವನ್ನು ವಹಿಸೋದ್ರ ಜೊತೆಗೆ ಸಕ್ಕರೆ ಮಟ್ಟವನ್ನು ಸಮತೋಲನ ಮಾಡೋದರಲ್ಲಿ ಬಹುಮುಖ್ಯವಾದ ಪಾತ್ರವನ್ನು ಇದರ ಎಲೆಯ ರಸ ವಹಿಸುತ್ತೆ. ಹಾಗೂ ಕೆಮ್ಮು, ಶೀತ, ಜ್ವರದಂಥ ಸಮಸ್ಯೆ ಇದ್ದರೂ ಕೂಡ ಇದರ ಎಲೆಯ ರಸವನ್ನು ನಾವು ಬಳಸ್ಬೋದು. ಎಲೆಯ ರಸದಲ್ಲಿ ಇನ್ನೊಂದು ಅದ್ಭುತವಾದ ಗುಣ ಏನಿದೆ ಅಂತಂದರೆ, ರಕ್ತ ಪರಿಚಲನೆಯನ್ನು ಸಮತೋಲನ ಮಾಡ್ತಕ್ಕಂಥ ವಿಶೇಷವಾದ ಗುಣ ಇದರಲ್ಲಿದೆ. ತುಂಬ BP ಜಾಸ್ತಿ ಆಗ್ತಕ್ಕಂಥದ್ದು, BP ಕಡಿಮೆ ಆಗ್ತಕ್ಕಂಥದ್ದನ್ನು ನಿಯಂತ್ರಣ ಮಾಡಿ ಹೃದಯಾಘಾತ ಆಗ್ತಕ್ಕಂಥ ಒಂದು ಸಮಸ್ಯೆಯನ್ನು ಕೂಡ ತಪ್ಪಿಸ್ತಕ್ಕಂಥ ಅದ್ಭುತವಾದ ಗುಣ ಈ ಎಲೆಯ ರಸದಲ್ಲಿದೆ. ಮತ್ತು ಪದೇ ಪದೇ ಜ್ವರ ಬರ್ತಾ ಇರುತ್ತೆ ಕೆಲವರಿಗೆ. ಅಂಥವ್ರು ಏನು ಮಾಡ್ಬೋದು ಅಂತಂದರೆ ಬಿಲ್ವಪತ್ರೆ ಎಲೆಯ ಬೇರು ಸಾಮಾನ್ಯವಾಗಿ ತುಂಬ ತಳಭಾಗದಲ್ಲಿ ಇರುತ್ತೆ. ಮೇಲ್ಭಾಗದಲ್ಲಿ ಇರ್ತಕ್ಕಂಥ ಬೇರನ್ನು ತೆಗೆದುಕೊಂಡು 1 ಇಂಚ್ 2 ಇಂಚಷ್ಟು ಬೇರು ಪದೇ ಪದೇ ಜ್ವರ ಬರ್ತಾ ಇರುತ್ತೆ ನೋಡಿ. ಅಂಥವ್ರು ಏನು ಮಾಡಬೇಕಂದ್ರೆ ಇದರ ಬೇರನ್ನು ಚೆನ್ನಾಗಿ ಕುಟ್ಟಿ ಕಷಾಯವನ್ನು ಮಾಡಿಕೊಂಡು ಸೇವಿಸೋದ್ರಿಂದ ಅಲ್ಲಿ ಜ್ವರ ಹೋಗುತ್ತೆ. ಭಾಳಷ್ಟು ಜನಕ್ಕೆ ಡ್ಯಾಂಡ್ರೂಫ್ ಸಮಸ್ಯೆ ಇದೆ, ತಲೆಯಲ್ಲಿ ಒಟ್ಟು ಬರ್ತಕ್ಕಂಥ ಸಮಸ್ಯೆ. ಇಂಥ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಅದ್ಭುತವಾದ ರಾಮಬಾಣ. ಇದಕ್ಕೆ 100% ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು. ಮತ್ತು ಭಾಳ ಪುರಾತನವಾದ ಇತಿಹಾಸ ಇರ್ತಕ್ಕಂಥದ್ದು. ಈಗ ಯಾರೋ ಬಳಸೋದು ತುಂಬ ವಿರಳ ಆಗಿದೆ. ಇದು ಮೊದಲು ಏನು ಮಾಡ್ತಾಯಿದ್ರು ಅಂತಂದರೆ ತಲೆಗೆ ಶಾಂಪೂವಿನ ಬದಲು ಬಿಲ್ವಪತ್ರೆಯ ಕಾಯನ್ನು ತೆಗೆದುಕೊಂಡು ಬಂದು ಅದನ್ನು ಒಡೆದು ಸ್ವಲ್ಪ ಓಪನ್ ಆಗೋ ಥರ ಸೀಳು ಬರೋ ಥರ ಮಾಡಿ ಅದನ್ನು ಒಲೆಯಲ್ಲಿ ಹಾಕಿ ಅದರ ತಿರುಳನ್ನು ಶಾಂಪೂ ರೀತಿಯಲ್ಲಿ ಬಳಸ್ತಾಯಿದ್ರು. ಅದರಿಂದ ಏನಾಗ್ತಾಯಿತ್ತು ಅಂದರೆ ತಲೆಯಲ್ಲಿ ಒಟ್ಟು ಬರ್ತಾ ಇರಲಿಲ್ಲ ಮತ್ತು ತುಂಬ ತಂಪಾಗಿಡ್ತಾಯಿತ್ತು ತಲೆನ. ಇಷ್ಟೊಂದು ಅದ್ಭುತವಾದ ಗುಣ ಈ ಒಂದು ಬಿಲ್ವಪತ್ರೆಯ ಕಾಯಿನಲ್ಲಿದೆ. ಡ್ಯಾಂಡ್ರೂಫ್ ಸಮಸ್ಯೆ ಯಾರ್ಯಾರಿಗಿದೆ ಇದನ್ನು ಬಳಸ್ಬೋದು, ಸಂಪೂರ್ಣವಾಗಿ ಕೆಲಸ ಮಾಡುತ್ತೆ. ಮತ್ತು ಭಾಳಷ್ಟು ದಿವಸ ಇಟ್ಕೋಬೇಕಂದ್ರೆ ಇದನ್ನು ತಿರುಳನ್ನು ತೆಗೆದುಕೊಂಡು ಬಿಸಿಲಲ್ಲಿ ಪುಡಿ ಮಾಡಿ ಗಾಜಿನ ಶೀಶೆ ಒಳಗೆ ಇಟ್ಕೊಂಡ್ರೆ ಸುಮಾರು ಒಂದು 6 ತಿಂಗಳು ಇದನ್ನು ಬಳಸ್ಬೋದು. ಯಾವುದೇ ದುಡ್ಡನ್ನು ಖರ್ಚು ಮಾಡದೇ ತುಂಬ ವಿಶೇಷವಾದ ಗಿಡಮೂಲಿಕೆಯನ್ನು ಬಳಸ್ತಕ್ಕಂಥ ಒಂದು ವಿಧಾನವನ್ನು ನಾನು ನಿಮಗೆ ಪ್ರತಿದಿನ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ದಯಮಾಡಿ ಈ ಎಲ್ಲ ಗಿಡಮೂಲಿಕೆಗಳು ಯಾವುದೇ ಸೈಡ್ ಎಫೆಕ್ಟ್ ಇರೋಲ್ಲ, ಅಡ್ಡ ಪರಿಣಾಮಗಳು ಇಲ್ಲದೇ ಇರತಕ್ಕಂಥ ಗಿಡಮೂಲಿಕೆಗಳು. ಇದನ್ನು ಬಳಸಿ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಳ್ಳಿ ಅಂತ ಈ ಮೂಲಕ ಹೇಳ್ತಾ ನನ್ನ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಸ್ನೇಹಿತರೆ. ಮತ್ತು ಮುಂದಿನ ವಿಡಿಯೋಗಳಲ್ಲಿ ಇನ್ನೂ ಅನೇಕ ಗಿಡಮೂಲಿಕೆಗಳ ಜೊತೆಯಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ವಾಚ್ ಮಾಡ್ತಾಯಿರಿ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮದ್ದು ಈ ಚಾನಲ್ನ. ಹಾಗೂ ವಿಶೇಷವಾದ ಮಾಹಿತಿ ಲಕ್ವ ಹೊಡೆದಿರ್ತಕ್ಕಂಥವ್ರಿಗೆ
ಗಿಡಮೂಲಿಕೆಗಳಿಂದ ತಯಾರಿಸಿದ ವಿಶೇಷವಾದ ಔಷಧಿಗಳನ್ನು ಕೊಡ್ತೀವಿ. ಕಣ್ಣಿನ ದೂರದೃಷ್ಟಿ ದೋಷ, ಹತ್ತಿರದ ದೃಷ್ಟಿ ದೋಷ ಇರತಕ್ಕಂಥವ್ರಿಗೆ ಕಣ್ಣಿನಲ್ಲಿ ಪೊರೆ ಇರತಕ್ಕಂಥವ್ರಿಗೂ ಕೂಡ ಔಷಧಿಯನ್ನು ಕೊಡ್ತೀವಿ. ಹಾಗೂ ಕೈಮದ್ದು ಹಾಕಿರ್ತಕ್ಕಂಥವ್ರಿಗೆ ಔಷಧಿಯನ್ನು ಕೊಡ್ತೀವಿ. ಇನ್ನೂ ಅನೇಕ ಕಠಿಣ ಸಮಸ್ಯೆಗಳಿಗೆ ಔಷಧಿಯನ್ನು ಕೊಡ್ತೀವಿ. ಇನ್ನೊಂದು ವಿಶೇಷವಾದ ಮಾಹಿತಿ ಏನಂತಂದರೆ, ದೇಹದ ತೂಕವನ್ನು ಯಾರು ಕಡಿಮೆ ಮಾಡ್ಕೋಬೇಕು ಅಂತ ಇದ್ದೀರಾ, ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ಅಂಥವ್ರಿಗೂ ಕೂಡ ಇಲ್ಲಿ ಔಷಧಿಯನ್ನು ಕೊಡ್ತೀವಿ. ಸಮಸ್ಯೆ ಇರತಕ್ಕಂಥವ್ರು ಇಲ್ಲಿ ಸಂಪರ್ಕಿಸಬಹುದು. ಮತ್ತು ಮುಂದಿನ ವೀಡಿಯೋಗಳಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ವಾಚ್ ಮಾಡ್ತಾಯಿರಿ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮದುವೆ ಚಾನಲ್ನ. ನಮಸ್ಕಾರ ಸ್ನೇಹಿತರೆ.